ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಕಣದಲ್ಲಿದ್ದಾರೆ. ಅವರ ಈ ಸ್ಪರ್ಧೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಬಿಜೆಪಿಗೆ ಅಳಿಯ ಮಂಜುನಾಥ್ರನ್ನೇ ಕಳಿಸಿದ್ದಾರೆ. ಜೆಡಿಎಸ್ನಲ್ಲಿ ಟಿಕೆಟ್ ಕೊಡಲ್ಲ ಅಂತ ಬಿಜೆಪಿ ಕಳಿಸಿದ್ದಾರೆ. ದೇವೇಗೌಡರು ಮಂಜುನಾಥ್ ಬೇರೆಯಾಗಿದ್ದಾರಾ? ಪ್ರಶ್ನೆಯನ್ನ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾಕಪ್ಪ ಈ ನಾಟಕ ಎಂದು ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಗರ್ವ ಅಂತಾರೆ. ವರುಣಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಡಾಕ್ಟರ್ ಮಂಜುನಾಥ್ ಅವರ ವಿಚಾರವನ್ನ ಎತ್ತಿಕೊಂಡು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ಬಿಜೆಪಿಗೆ ಅವ್ರ ಅಳಿಯನ್ನೇ ಕಳಿಸ್ಬಿಟ್ಟವ್ರೆ. ಅವ್ರ ಅಳಿಯ ಮಂಜುನಾಥ್ ಅಂತ ರಿಟೈರ್ಡ್ ಡಾಕ್ಟ್ರು, ಅವ್ರನ್ನ ಇಲ್ಲಿ ಟಿಕೆಟ್ ಕೊಡಲ್ವಲ್ಲ, ಜೆಡಿಎಸ್ಗೆ ಅಲಯನ್ಸ್ ನಲ್ಲಿ ಟಿಕೆಟ್ ಕೊಡಲ್ಲ ಅಂತ ನೀ ಬಿಜೆಪಿಯಿಂದ ನಿಂತ್ಕೊಳ್ಳ ಅಂತ ಕಳಿಸ್ಬಿಟ್ಟಿದ್ದಾರೆ. ಈಗ ಅಳಿನೂ ದೇವೇಗೌಡರು ಬೇರೆ ಬೇರೆ ಆಗಿದ್ದಾರ. ಯಾಕಪ್ಪ ಈ ನಾಟಕ? ಯಾಕಪ್ಪ ಈ ನಾಟಕ? ಏನಪ್ಪ ವೆಂಕಟೇಶ ಹೇಳ್ಬೇಕು ಇದನ್ನ? ನಾಟಕ ನಾಟಕ ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನ ಗರ್ವಭಂಗ ಮಾಡ್ತೀನಿ. ನಾನು ಅವೆಲ್ಲ ಹೇಳಕ್ ಹೋಗಲ್ಲ. ಈಗ ಬಿಜೆಪಿಗೆ ಅವ್ರ ಅಳಿಯನ್ನೇ ಕಳಿಸ್ಬಿಟ್ಟವ್ರೆ. ಇನ್ನು ಮುಂದುವರೆದು ವರುಣಾದಲ್ಲಿ ಎಚ್ಡಿಡಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ವರುಣಾದಲ್ಲಿ ಎಚ್ಡಿ ದೇವೇಗೌಡರ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರ ಕಿಡಿ. ನನ್ನ ಗರ್ವ ಭಂಗ ಮಾಡ್ತೀನಿ ಅಂತ ದೇವೇಗೌಡರು ಹೇಳ್ತಾರೆ. ಕೋಮುವಾದಿ ಪಕ್ಷ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ಕೋಮುವಾದಿ ಪಕ್ಷ ಅಂತ ಹೇಳಿದ್ಯಾರು ಹಾಗಿದ್ರೆ? ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಗರ್ವ ಅಂತ ಹೇಳ್ತಾರೆ. ಇರೋ ಸತ್ಯ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಗರ್ವ ಅಂತಾರೆ. ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡ್ತೀನಿ ಅಂತಾರೆ. ನನಗೆ ಗರ್ವ ಇದ್ರೆ ಅಲ್ವಾ ಭಂಗ ಮಾಡೋದು ಅಂತ ದೇವೇಗೌಡರ ವಿರುದ್ಧ ಕಿಡಿಕಾರಿದ್ದಾರೆ. ದೇವೇಗೌಡರು ಬಿಜೆಪಿ ಒಂದು ಕೋಮುವಾದಿ ಪಕ್ಷ. ಕೋಮುವಾದಿ ಪಕ್ಷ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಸೇರಲ್ಲ. ನಾನೇನಾದ್ರೂ ಮುಂದಿನ ಜನ್ಮ ಅಂತ ಅನ್ನೋದೇನಾದ್ರು ಇದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ನಾನು. ಯಾರು ಹೇಳಿದ್ದು ಇದನ್ನ? ನಾನು ಹೇಳೋದಲ್ಲ, ಇಷ್ಟು ದೇವೇಗೌಡ, ಈ ದೇಶದ ಮಾಜಿ ಪ್ರಧಾನಿ. ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟದೆ. ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನಿಗೆ ಶಬ್ದ ಮಾಡ್ತಾ ಇದ್ದೀನಿ ಇವತ್ತು. ಅವರ ಗರ್ವ ಭಂಗವನ್ನ ಮಾಡ್ತೇನೆ. ನನ್ನ ಗರ್ವ ನಾನು ಹೇಳಿದೆ, ಅದಕ್ಕೆ ನನಗೆ ಗರ್ವನೇ ಇಲ್ಲಪ್ಪ, ಭಂಗ ಎಲ್ಲಿ ಮಾಡ್ತಾನೆ ಅವ? ಇದೇ ದೇವೇಗೌಡರು ಬಿಜೆಪಿ ಒಂದು ಕೋಮುವಾದಿ ಪಕ್ಷ. ಕೋಮುವಾದಿ ಪಕ್ಷ ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಸೇರಲ್ಲ. ನಾನೇನಾದ್ರೂ ಮುಂದಿನ ಜನ್ಮ ಅಂತ ಅನ್ನೋದೇನಾದ್ರು ಇದ್ರೆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಡ್ತೀನಿ ನಾನು. ಯಾರು ಹೇಳಿದ್ದು ಇದನ್ನ? ನಾನು ಹೇಳೋದಲ್ಲ, ಇಷ್ಟು ದೇವೇಗೌಡ, ಈ ದೇಶದ ಮಾಜಿ ಪ್ರಧಾನಿ. ಇದನ್ನ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟದೆ. ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನಿಗೆ ಶಬ್ದ ಮಾಡ್ತಾ ಇದ್ದೀನಿ ಇವತ್ತು. ಅವರ ಗರ್ವ ಭಂಗವನ್ನ ಮಾಡ್ತೇನೆ. ನನ್ನ ಗರ್ವ ನಾನು ಹೇಳಿದೆ, ಅದಕ್ಕೆ ನನಗೆ ಗರ್ವನೇ ಇಲ್ಲಪ್ಪ, ಭಂಗ ಎಲ್ಲಿ ಮಾಡ್ತಾನೆ ಅವ?